ರಾಯರ ಭಕ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ದರ್ಶನ ಸಂಕಲ್ಪದ 34ನೇ ಮಠವನ್ನ ತಮ್ಮೆಲ್ಲರಿಗೂ ದರ್ಶನ ಮಾಡಿಸುವಂತಹ ಸೌಭಾಗ್ಯ ನನ್ನದಾಗಿಸಿಕೊಂಡು ನಿಮ್ಮೆಲ್ಲರಿಗೂ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ತಮ್ಮ ಒಂದು ಪವಾಡವನ್ನ ತೋರಿಸುತ್ತಾ ಎಲ್ಲರ ಭಕ್ತರನ್ನ ಕಷ್ಟಗಳನ್ನ ನೀಗರಿಸುತ್ತಾ ನಮ್ಮೆಲ್ಲರನ್ನು ಕಾಪಾಡುತ್ತಿದ್ದಾರೆ. ಇದು ನಮ್ಮ ಪುಣ್ಯ. ಬನ್ನಿ ಈ ರಾಘವೇಂದ್ರ ಸ್ವಾಮಿಗಳ ಮಠದ ಸಂಪೂರ್ಣ ವಿವರವನ್ನ ಹಾಗೂ ರಾಘವೇಂದ್ರಗಳ ದರ್ಶನವನ್ನ ಪಡೆಯೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಲ್ಪತರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಾನ ಶ್ರೀ ಕಲ್ಯಾಣಿ ರಾಘವೇಂದ್ರ ಸ್ವಾಮಿ ಮಠ, ಅಶೋಕ್ ನಗರ, ಬೆಂಗಳೂರು. ಇಲ್ಲಿ 1953ನೇ ಇಸ್ವಿಯಲ್ಲಿ ರಾಯರು ಪ್ರತಿಷ್ಠೆ ಆಗಿತ್ತು. ಇದನ್ನ ಸ್ಥಾಪಕರು ಆನಂದ ತೀರ್ಥಾಚಾರ್ಯ ಕಲ್ಯಾಣಿ ಅಂತ. ಅವರು ಮತ್ತು ಅವರ ಸಂಘಟಕರು ಎಲ್ಲರೂ ಸೇರಿ 1953 ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ಆ ದಿವಸ ಇಲ್ಲಿ ಪ್ರತಿಷ್ಠೆ ನೆರವೇರಿತು. ಈ ಪ್ರತಿಷ್ಠೆ ಆದ ನಂತರದಲ್ಲಿ ಇಲ್ಲಿ ರಾಯರ ಭಕ್ತಾದಿಗಳು ಎಲ್ಲರೂ ಬಂದು ವಿಶೇಷವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇದೇ ತರ ಪ್ರತಿ ಗುರುವಾರ ಪ್ರತಿ ದಿನಗಳಲ್ಲಿ ಬಂದು ಎಲ್ಲರೂ ಕೂಡ ಪ್ರದಕ್ಷಿಣ ನಮಸ್ಕಾರ ಸೇವೆಗಳನ್ನು ಮಾಡಿ ರಾಯರಿಗೆ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಗೋಡೆಯಲ್ಲಿ ಮೂಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇದನ್ನ ಗುಲ್ಕರ್ಣಿ ಅಂತ ಒಬ್ರು ಪ್ರತಿನಿತ್ಯ ಸೇವೆಯನ್ನು ಮಾಡ್ತಾ ಇದ್ರು. ಒಂದು ದಿವಸ 3 ದಿವಸ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ ಅವರಿಗೆ ಆಜ್ಞೆ ಆಯ್ತು. ಅದಕ್ಕೆ 3 ದಿವಸ ಸೇವೆ ಮಾಡ್ತಾ ಇದ್ರು. ಒಂದ್ ದಿವಸ ಅವರಿಗೆ ಆಫೀಸ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು. ಅದರಿಂದ ಅವರು ಬೆಳಗ್ಗೆ ಬೇಗ ಎದ್ದು ಸೇವೆ ಮಾಡಿಕೊಂಡು ಆಫೀಸ್ಗೆ ಹೊರಟೋದು. ಸಾಯಂಕಾಲ ಬರ್ಬೇಕಾದ್ರೆ ದೇವಸ್ಥಾನ ಬಾಗಿಲಾಕಿತ್ತು. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಏನಪ್ಪ ನಿನ್ ದರ್ಶನ ಆಗ್ಲಿಲ್ಲ ಅಂತ. ಅವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ರು. ಅವಾಗ ಆ ಗೋಡೆಯಲ್ಲಿ ಫ್ಲಾಶ್ ಆಯ್ತು. ಅಲ್ಲಿ ಫ್ಲಾಶ್ ಆಗಿ ಅಲ್ಲಿ ರಾಯರು ಉದ್ಭವ ಆಗಿ ಎಲ್ಲರೂ ರಾಯರ ಅನುಗ್ರಹ ಪಾತ್ರರಾಗಿ ಅವರು ಇವತ್ತು ಚೆನ್ನಾಗಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಕೂಡ ಭಗವಂತ ರಾಘವೇಂದ್ರ ಸ್ವಾಮಿಗಳು ಹರಿವಾಯುಗಳ ಅನುಗ್ರಹದಿಂದ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಒಳ್ಳೆ ಪುಣ್ಯವಾದ ಕ್ಷೇತ್ರ ಇದು, ಒಳ್ಳೆ ಸಕ್ಷೇತ್ರ ಇದು. ಇಲ್ಲಿ ಏನೇ ಭಗವಂತನಲ್ಲಿ ನಾವು ಕೇಳ್ಕೊಂಡ್ರು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ರಾಯರು ಏನೇ ಕೇಳಿದ್ರು ಕೂಡ ವರವನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಉತ್ಸವ, ಕಾರ್ತಿಕ ದೀಪೋತ್ಸವ, ಧನುರ್ಮಾಸ ಪೂಜೆ ಮತ್ತು ಮಧ್ವನವಮಿ, ರಾಯರ ಆರಾಧನೆ, ವ್ಯಾಸರಾಯರ ಆರಾಧನೆ, ವಾರ್ಷಿಕೋತ್ಸವ ಇತ್ಯಾದಿ ಎಲ್ಲ ಕಾರ್ಯಕ್ರಮವು ಕೂಡ ನಡೀತಾ ಇರುತ್ತೆ. ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ.
ಗೋವಿಂದ 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 ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಹರಿ ಸರ್ವೋತ್ತಮ. ಈ ಒಂದು ಮಠಕ್ಕೆ ಸುಮಾರು ವರ್ಷಗಳಿಂದ ಒಂದು ಭೇಟಿ ಕೊಟ್ಟು ರಾಯರ ಕೃಪೆಗೆ ಪಾತ್ರರಾಗಿಂತಹ ಭಕ್ತಾದಿಗಳು ಮಾಸನ. ಸ್ವಾಮಿ, ನಿಮ್ಮ ಹೆಸರು? ಜನಾರ್ದನ್ ಅಂತ. ನೀವಿರೋದು? ನಾವಿಲ್ಲಿ ಅಶೋಕ್ ನಗರ. ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಬಹಳ ಹೇಳ್ಬೋದು, ಬಟ್ ನಿಮ್ಮ ಒಂದು ಸ್ಥಳದಲ್ಲಿರುವಂತಹ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಈ ಬಗ್ಗೆ ಒಂದು ಈ ಮಠದ ವಿಶೇಷವನ್ನ ಸ್ವಲ್ಪ ಹೇಳಕ್ಕಾಗುತ್ತಾ? ನಾವು ಏನ್ ಕೋರಿಕೆ ಅನ್ಕೊಂಡಿದೀವಿ ಅದು ಆಗ್ತಾ ಇದೆ. ಪ್ರತಿ ಗುರುವಾರ ಬಂದು ತುಳಸಿ ಮಾಲೆಯನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತೇಳಿ ಇದನ್ನು ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೀವಿ. ಪ್ರತಿ ಗುರುವಾರ ಬರ್ತಾ ಇದ್ದೀವಿ. ಧನ್ಯವಾದ.